ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಬಹುಮುಖ ಕಾರ್ಯಕ್ರಮಗಳಿಗೆ ಶಿಖರಪ್ರಾಯವಾಗಿ ಸುವರ್ಣಗೀತಾ ಬೃಹತ್ ಪುಸ್ತಕವನ್ನು ಜನವರಿ 8ರಂದು ಸೋಸಲೆ ವ್ಯಾಸರಾಜ ಮಠದ ಶ್ರೀ ವಿದ್ಯಾಶ್ರೀಷ ತೀರ್ಥ ಸ್ವಾಮೀಜಿಯವರು ಲೋಕಾರ್ಪಣೆಗೊಳಿಸಿದರು. ಇದನ್ನು ಶ್ರೀಕೃಷ್ಣ ಭಕ್ತರಾದ ಕೇಂದ್ರ ಗೃಹ ಸಚಿವಾಲಯದ ನಿವೃತ್ತ ಕಾರ್ಯದರ್ಶಿ ಲಕ್ಷ್ಮೀ ನಾರಾಯಣನ್ ಅವರು ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿ ಕೋಟಿಗೀತಾ ಲೇಖನ ಯಜ್ಞದ ಸ್ಮರಣಿಕೆಯಾಗಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಸಮರ್ಪಿಸಿದ್ದಾರೆ. ಈ ಭಗವದ್ಗೀತೆಯಲ್ಲಿ ಒಂದು ಪುಟದಲ್ಲಿ 5 ಶ್ಲೋಕಗಳಂತೆ ಒಟ್ಟು 700 ಶ್ಲೋಕಗಳಿವೆ. ಭಗವದ್ಗೀತೆಯ 18 ಅಧ್ಯಾಯಗಳ 700 ಶ್ಲೋಕಗಳು ಚಿನ್ನದ ಹಾಳೆಗಳಲ್ಲಿ ಅಂದವಾಗಿ ಮುದ್ರಿಸಲಾಗಿದೆ. ಶ್ರೀಕೃಷ್ಣ ಮಠದ ಮುಂಭಾಗದಲ್ಲಿ ಪುತ್ತಿಗೆ ಯತಿದ್ವಯರು ಪೂಜೆ ಸಲ್ಲಿಸಿದ ನಂತರ ಪಾರ್ಥಸಾರಥಿ ಸುವರ್ಣ ರಥದಲ್ಲಿ ಮೆರವಣಿಗೆಯ ಮೂಲಕ ರಾಜಾಂಗಣಕ್ಕೆ ತರಲಾಯಿತು. ಬಳಿಕ ರಾಜಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರ್ಯಾಯ ಶ್ರೀಪಾದದ್ವಯರನ್ನು ಒಳಗೊಂಡಂತೆ ಗಣ್ಯರು ಉಪಸ್ಥಿತರಿದ್ದರು. ಆದರೆ ಭಾರತ ಮಾತ್ರವಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಪ್ತ ಸಾಗರದ ಆಚೆ ಇರುವ ಎಲ್ಲ ರಾಷ್ಟ್ರಗಳು, ಅದು ಇಸ್ಲಾಂ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ, ಎಲ್ಲ ರಾಷ್ಟ್ರಗಳಿಗೂ ಸ್ವತಃ ಶ್ರೀಗಳವರು ಹೋಗಿ ಆ ರಾಷ್ಟ್ರದ ಪ್ರತಿನಿಧಿಗಳಿಗೆ ಭಗವದ್ಗೀತೆಯನ್ನು ಕೊಟ್ಟು ಆ ರಾಷ್ಟ್ರದಲ್ಲಿ ಭಗವದ್ಗೀತೆಯ ಕ್ರಾಂತಿಯನ್ನು ಮಾಡಿ ಬಂದರು. ಶ್ರೀ ವ್ಯಾಸರಾಜ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರಿಗೆ ಅದನ್ನು ನೀಡಬೇಕು. ಶ್ರೀಪಾದಂಗಳವರಿಗೆ ಅದನ್ನು ನೀಡ್ತಾರೆ. ತೊಟ್ಟಿಲಿನಲ್ಲಿ ಇಟ್ಟು ಅದನ್ನು ಪುಷ್ಪವೃಷ್ಟಿಯೊಂದಿಗೆ ಅದನ್ನು ತೂಗುವಂತಹ ಯಥಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಹಿತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾಃ ಯತ್ಸೇವೆಯಾ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯದ ಮಂಗಳೋತ್ಸವದ ಪ್ರಾರಂಭ ಇವತ್ತು ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಅತ್ಯಂತ ಅನ್ವರ್ಥಕವಾಗಿ ನಡೀತಾ ಇರೋದಕ್ಕೆ ನಾವು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ ಭಗವದ್ಗೀತೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಸಿ ಅವನು ನಮ್ಮ ಮುಖಾಂತರ
ಸ್ವೀಕಾರ ಮಾಡ್ತಾ ಇದ್ದಾನೆ. ನಾವು ಯಾವುದನ್ನು ಕೂಡ ಯೋಚಿಸಿರಲಿಲ್ಲ. ಕೃಷ್ಣನೇ ಈ ಒಂದು ಸುವರ್ಣಾಕ್ಷರದಲ್ಲಿ ಈ ಪರ್ಯಾಯವನ್ನು ಬರೆದಿಡಬೇಕು ಅಂತ ಹೇಳಿ ವಿಶ್ವಗೀತಾ ಪರ್ಯಾಯ ಅದು ಸುವರ್ಣ ಗೀತಾ ಪರ್ಯಾಯ ಆಗಬೇಕು ಎಂಬುದಾಗಿ ಕೃಷ್ಣ ಭಕ್ತರೊಬ್ಬರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಬಂಗಾರದ ಭಗವದ್ಗೀತೆಯ ಪುಸ್ತಕವನ್ನು ಇವತ್ತು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾನೆ. ಈ 50ನೇ ವರ್ಷದ ನಿಮಿತ್ತ ನಾವು ಸುವರ್ಣವನ್ನು ಧಾರಣೆ ಮಾಡೋದು ಬಿಟ್ಟು ಭಗವಂತನನ್ನು ಸುವರ್ಣಮಯವನ್ನಾಗಿ ಕಾಣಬೇಕು ಎಂಬಂತಹ ಅಪೇಕ್ಷೆಯನ್ನು ನಾವು ಹೊಂದಿದ್ದೆವು. ಅದಕ್ಕೋಸ್ಕರ ಕೃಷ್ಣ ತಾನೇ ಎಲ್ಲ ಯೋಜನೆಯನ್ನು ಮಾಡಿಕೊಂಡಿದ್ದಾನೆ. ಒಬ್ಬ ಭಕ್ತರಿಂದ ಸಂಪೂರ್ಣವಾದಂತಹ ಸುವರ್ಣ ತೀರ್ಥ ಮಂಟಪದ ಸೇವೆಯನ್ನು ಸ್ವೀಕಾರ ಮಾಡಿದ. ಒಬ್ಬ ಭಕ್ತರು ತಾನಾಗೆ ಬಂದು ಈ ತೀರ್ಥ ಮಂಟಪಕ್ಕೆ ನಾನು ಸಂಪೂರ್ಣ ಸುವರ್ಣವನ್ನು ಮುಚ್ಚುತ್ತೇನೆ ಅಂತ ಕೇಳಿಕೊಂಡರು. ನಮಗೆ ಅದೊಂದು ಕಲ್ಪನೆಯೇ ಇರಲಿಲ್ಲ, ಹೀಗೆ ತೀರ್ಥ ಮಂಟಪಕ್ಕೆ ಸುವರ್ಣ ಹಚ್ಚಬಹುದು ಎಂಬಂತಹ ಒಂದು ಯೋಚನೆ ನಮ್ಮಲ್ಲಿ ಇರಲಿಲ್ಲ. ಆದರೆ ಅವರು ಹೇಳುವಾಗ ಇದು ಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ತಕ್ಷಣ ಇದು ಒಳ್ಳೆಯ ಯೋಜನೆ ನೀವು ಮಾಡಿ ಅಂತ ಹೇಳಿದರು. ಅದರ ಜೊತೆಗೆ ಪ್ರಧಾನಮಂತ್ರಿಯವರು ಬರ್ತಾರೋ ಇಲ್ವೋ ಎಂಬಂತಹ ದೊಡ್ಡ ಕೊನೆಯ ತನಕನೂ ಕೂಡ ದೊಡ್ಡ ಜಿಜ್ಞಾಸೆ ನಡೆದಿತ್ತು. ಈ ಕೆಲಸ ಮುಗಿಯುವಾಗ ಅವರು ಬರ್ತಾರೆ ಅಂತೇಳಿ ಆಯಿತು. ಹಾಗಿದರೆ ಅವರ ಕೈಯಲ್ಲೇ ಈ ಸುವರ್ಣ ತೀರ್ಥ ಮಂಟಪದ ಸಮರ್ಪಣೆ ನಡೆಯಲಿ ಎಂಬುದಾಗಿ ಕೃಷ್ಣನೇ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಅದೇ ರೀತಿ ಸುವರ್ಣ ಪಾರ್ಥಸಾರಥಿ ರಥದ ಒಂದು ಸೇವೆಯನ್ನು ಕೂಡ ಶ್ರೀಕೃಷ್ಣನೇ ಅದನ್ನು ಸ್ವೀಕಾರ ಮಾಡಿದ್ದಾನೆ. ಸುವರ್ಣ ಪಥ ರಾಜಾಂಗಣಕ್ಕೂ ರಥ ಬೀದಿಗೂ ಒಂದು ಸುವರ್ಣ ಪಥವಾಗಲಿ ಎಂಬುದಾಗಿ ಅದನ್ನು ಹೇಗೆ ಮಾಡುವುದು ಎಂಬುದಕ್ಕೇ ನಾವು 4 ತಿಂಗಳು ಯೋಚನೆ ಮಾಡಲಿಕ್ಕೇ ನಾವು ಸಮಯವನ್ನು ಕಳ್ಕೊಂಡೆವು. ಅಂತಹ ಒಂದು ಸುವರ್ಣ ಪಥದ ಕಲ್ಪನೆಯನ್ನು ನಮಗೆ ಕೊಟ್ಟು ಆ ಸೇವೆಯನ್ನು ಅವನು ಸ್ವೀಕಾರ ಮಾಡಿದ್ದಾನೆ. ಇವತ್ತು ಪರ್ಯಾಯ ಮಂಗಳ ಮಹೋತ್ಸವದ ಪ್ರಾರಂಭದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಂತಹ ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಕೂಡ ಅವನು ಸ್ವೀಕಾರ ಮಾಡಿದ್ದಾನೆ. ಈ ಪುಸ್ತಕದ ಸಮರ್ಪಣೆಯೂ ಕೂಡ ಒಂದು ಪವಾಡ. ನಾವು ಪುಸ್ತಕವನ್ನು ಸಮರ್ಪಣೆ ಮಾಡಿದ ಲಕ್ಷ್ಮೀನಾರಾಯಣವರನ್ನು ಇವತ್ತೇ ನಾವು ನೋಡೋದು. ಹಿಂದೆ ನೋಡಿದ್ದೆವು, ಆದರೆ ಗುರುತಿಸಿರಲಿಲ್ಲ. ಅವರಿಗೆ ನಾವು ಒಂದು ಭಗವದ್ಗೀತೆ ಬರೀರಿ ಅಂತ ಹೇಳಿ ಪುಸ್ತಕವನ್ನು ನಾವು ಕೊಟ್ಟಿದ್ದೆವು. ಆದರೆ ಅವರು ಬರೀಲಿಕ್ಕೆ ಪುರುಸೋತಿಲ್ಲ ಅಂಥೇಳಿ ಹಾಗೆ ಅದನ್ನು ಇಟ್ಟಿದ್ದರು, ಬರೀಲೇ ಇಲ್ಲ. ಆಮೇಲೆ ಅವರಿಗೆ ಇದ್ದಿದ್ದ ಹಾಗೇ ಪೋಸ್ಟ್ನಲ್ಲಿ ನೀವು ಭಗವದ್ಗೀತೆ ಬರೆದಿದ್ದಕ್ಕೆ ಪ್ರಸಾದವಂತೂ ಬಂತು. ಇದು ಯಾರು ಕಳಿಸಿದ್ದು ಎಂಬುದು ಯಾರಿಗೂ ಗೊತ್ತಿಲ್ಲ. ಅವರಿಗೆ ಇದ್ದಿದ್ದ ಹಾಗೇ ನೀವು ಭಗವದ್ಗೀತೆ ಬರೆದಿದ್ದಕ್ಕೆ ಕೃಷ್ಣನ ಪ್ರಸಾದ ಎಂಬುದಾಗಿ ಪ್ರಮಾಣ ಪತ್ರ ಪೂರ್ವಕವಾಗಿ ಅವರಿಗೆ ಅವರ ಮನೆಗೆ ಪೋಸ್ಟ್ನಲ್ಲಿ ಪ್ರಸಾದ ಬಂತು. ಆವಾಗ ಅವರ ಹೆಂಡತಿ ಎಚ್ಚರಿಸಿದರು, ನೀವು ಸ್ವಾಮಿಗಳು ಗೀತೆ ಪುಸ್ತಕ ಕೊಟ್ಟರು ಬರೀಲಿಲ್ಲ, ಅದಕ್ಕೆ ನಿಮಗೆ ಸೂಚನೆಗೋಸ್ಕರ ಪ್ರಸಾದ ಬಂದಿದೆ, ಇನ್ನಾದರೂ ಬರೆಯಿರಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಟ್ಟಂತೆ ಅವರು ನಾನು ಸುವರ್ಣಾಕ್ಷರದಲ್ಲೇ ಬರೆದು ಬಿಡ್ತೇನೆ ಅಂತ ಹೇಳಿ ಕೃಷ್ಣನ ಪವಾಡವನ್ನು ನೋಡಿ ಈ ಒಂದು ಸುವರ್ಣದ ಹಳೆಯಲ್ಲಿ ಭಗವದ್ಗೀತೆಯನ್ನು ಕೆತ್ತಿಸಿ ಅದನ್ನು ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಂಡಾಗ ಕೃಷ್ಣ ಅದಕ್ಕೆ ಸಂಪೂರ್ಣ ಅಸ್ತು ಅಂತೇಳಿ ಹೇಳಿ ಇವತ್ತು ಆ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ. ಅದು ಎಷ್ಟು ಕೃಷ್ಣನ ಚಿತ್ತಕ್ಕೆ ಬಂದಿದೆ ಅಂತೇಳಿ ಹೇಳಿದರೆ, ಲಕ್ಷ್ಮೀನಾರಾಯಣರ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ಇವತ್ತು ಕೃಷ್ಣ ಲಕ್ಷ್ಮೀನಾರಾಯಣನ ಅಲಂಕಾರದಲ್ಲೇ ಇದ್ದಾನೆ. ಇಷ್ಟ ತನಕ ಕೃಷ್ಣನಿಗೆ ಈ ಅಲಂಕಾರವನ್ನು ಯಾರೂ ಮಾಡಲಿಲ್ಲ. ಅರ್ಥ ನಾರಾಯಣ ಅಲಂಕಾರ, ಲಕ್ಷ್ಮೀನಾರಾಯಣ ಅಲಂಕಾರ. ಉಡುಪಿಯ ಇತಿಹಾಸದಲ್ಲಿ ಕೃಷ್ಣನಿಗೆ ಈ ರೀತಿಯ ಅಲಂಕಾರ ಇದು ಮೊಟ್ಟ ಮೊದಲ ಅಲಂಕಾರ. ನಮ್ಮ ಚಿಕ್ಕ ಶ್ರೀಗಳಿಗೆ ಪ್ರೇರಣೆ ಕೊಟ್ಟು ಲಕ್ಷ್ಮೀನಾರಾಯಣ ಸೇವೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ, ಅದಕ್ಕೆ ನಾನೇ ಲಕ್ಷ್ಮೀನಾರಾಯಣನ ಸ್ವರೂಪದಲ್ಲಿ ಇರ್ತೇನೆ ಅಂಥೇಳಿ ಇವತ್ತು ಲಕ್ಷ್ಮೀನಾರಾಯಣರ ಅರ್ಥ ನರನಾರಾಯಣರ ಅಲಂಕಾರದಲ್ಲಿ ಕೃಷ್ಣ ನಿಂತು ಈ ಲಕ್ಷ್ಮೀನಾರಾಯಣರ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಸೂತ್ರಧಾರನಾದರೆ ವೇದವ್ಯಾಸರು ಅದರ ಹಿಂದೆ ಇರತಕ್ಕಂಥ ಎಲ್ಲ ಅಧ್ಯಕ್ಷರು. ಹಾಗೆ ಇವತ್ತು ಸುವರ್ಣ ಗೀತೆಯ ಸಮರ್ಪಣೆ
ನಮ್ಮ ವ್ಯಾಸರಾಜರ ಸ್ವಾಮಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸುವರ್ಣ ಪುಸ್ತಕದ ಸಮರ್ಪಣೆ ಆಗುವುದು ಅದು ಸಾಕ್ಷಾತ್ ಶ್ರೀಕೃಷ್ಣನ ಸಂಕಲ್ಪ ಎಂಬುದಕ್ಕೆ ನಮಗೆ ಯಾವುದೇ ಸಂಶಯ ಇಲ್ಲ. ಅದರಂತೆ ಅವರು ಇವತ್ತಿಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ಕೆ, ಈ ಒಂದು ಸತ್ಕಾರ್ಯಕ್ಕೆ ಅತ್ಯಂತ ಸೊಬಗನ್ನು ಮೆರುಗನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರು ಶ್ರಮಪಟ್ಟು 84 ವರ್ಷ ಆದರೂ ಕೂಡ ಅಲ್ಲಿಂದ ಇಲ್ಲಿಗೆ ಇವತ್ತು ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಎರಡು ಕಾರ್ಯಗಳು ಅವರ ಮುಖಾಂತರವೇ ಆಗಬೇಕು ಎಂಬುದು ಭಗವಂತನ ಇಚ್ಛೆ. ಒಂದು ಸುವರ್ಣ ಗೀತೆಯ ಸಮರ್ಪಣೆ, ಎರಡನೇದಾಗಿ ನಾಳೆಯ ದಿವಸ ನಡೀತಕ್ಕಂತಹ ಸುಧಾಮಂಗಳ. ಎರಡಕ್ಕೂ ಕೂಡ ವೇದವ್ಯಾಸರ ಒಂದು ಪ್ರತಿನಿಧಿಗಳು ಬರಬೇಕು ಎಂಬ ದೃಷ್ಟಿಯಲ್ಲಿ ಶ್ರೀಕೃಷ್ಣ ವ್ಯಾಸರಾಜ ಸ್ವಾಮಿಗಳವರನ್ನು, ಅವರ ವಿದ್ಯಾಶ್ರೀಷ ಶ್ರೀಗಳವರನ್ನು ಅವರು ಕರೆಸಿಕೊಂಡಿದ್ದಾನೆ. ವಿದ್ಯೆಯ ಸಂಪತ್ತಿಗೆ ಅವರು ಈಶರು. ಆದ್ದರಿಂದ ಇಂತಹ ಒಂದು ಕಾರ್ಯಕ್ಕೆ ಅವರಕ್ಕಿಂತ ಯೋಗ್ಯರಾದಂತಹ ಇನ್ನೊಬ್ಬ ವ್ಯಕ್ತಿಯೇ ನಮಗೆ ಸಿಗುವುದಿಲ್ಲ. ಯಾಕೆಂದರೆ ಈ ಸುವರ್ಣ ಗೀತೆಯ ಸಮರ್ಪಣೆ, ವಾಂಗ್ಮಯದ ಮೇರು ಕೃತಿಯ ಸಮರ್ಪಣೆ ಅದು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಂದಲೇ ಆಗಬೇಕು. ನಮ್ಮ ಸ್ವಾಮಿಗಳಲ್ಲಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದಂತಹ ಸ್ವಾಮಿಗಳಂದರೆ ವಿದ್ಯಾಶ್ರೀಷರು ಮಾತ್ರ. ಅವರು ತಿರುಪತಿಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಶ್ರೇಷ್ಠ ವಿದ್ವಾಂಸರಾಗಿ ಇವತ್ತು ಮಾಧ್ವ ಸಮಾಜದ ಅತ್ಯಂತ ಒಂದು ಗೌರವದ ಪೀಠವಾದಂತಹ ವ್ಯಾಸರಾಜ ಮಠದ ಮಠಾಧೀಶರಾಗಿ ಇವತ್ತು ಅತ್ಯಂತ ಒಂದು ವಾಂಗ್ಮಯ ಪ್ರಪಂಚದ ಮೇರು ನಕ್ಷತ್ರದ ಆಗಿದ್ದಾರೆ. ಅವರ ಮುಖಾಂತರ ಇವತ್ತು ಈ ಒಂದು ವಾಂಗ್ಮಯ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದಂತಹ ಉಡುಗೊರೆ ಕೃಷ್ಣನಿಗೆ ಸಮರ್ಪಿತವಾಗಿದ್ದಕ್ಕೆ ನಾವು ವಿಶೇಷ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಮಾಡಿಸಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ದಂಪತಿಗಳು ಒಟ್ಟಿಗೆ ಇರಬೇಕು. ಶ್ರೀಮತಿ ಎಸ್ ಲಕ್ಷ್ಮೀನಾರಾಯಣನ್ ಅವರು ಜೊತೆಗೆ ಬರಬೇಕು. ಇವರ ಸಾಧನೆಯನ್ನ ಗುರುತಿಸಿ ಪೂಜ್ಯ ಶ್ರೀಪಾದಂಗಳವರು ಸುವರ್ಣ ಗೀತಾ ಗ್ರಂಥದ ಸಮರ್ಪಣೆಯ ಈ ಪರ್ವಕಾಲದಲ್ಲಿ ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ರೂಪವಾದಂತಹ ಸನ್ಮಾನವನ್ನ ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ನಾಳೆಯ ದಿವಸ ಪರಮ ಪೂಜ್ಯ ಶ್ರೀಪಾದಂಗಳವರ ಪರ್ಯಾಯದ ಅವಧಿಯಲ್ಲಿ ಪ್ರತಿನಿತ್ಯ ನಡೀತಾ ಇದ್ದಂತಹ ಎಲ್ಲ ಗ್ರಂಥಗಳ ಪಾಠದ ಮಂಗಳ ಮಹೋತ್ಸವ ನಡೀತಾ ಇದೆ. ವಿಶೇಷವಾಗಿ ಶ್ರೀಮನ್ಯಾಯ ಸುಧಾ ಗ್ರಂಥ ಹಾಗೂ ಋಗ್ಭಾಷ್ಯದ ಮಂಗಳದ ಕಾರ್ಯಕ್ರಮ ಅನೇಕ ಯತಿವರೇಣ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ ಇದೇ ಭವ್ಯವಾದ ವೇದಿಕೆಯಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲೂ ತಾವೆಲ್ಲ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಹಿರಿಯ ಅಧಿಕಾರಿಗಳಾದ ಶ್ರೀ ಎಸ್ ಲಕ್ಷ್ಮೀನಾರಾಯಣನ್ ಅವರಿಂದ ಪೂಜ್ಯ ಶ್ರೀಪಾದರ ಸನ್ನಿಧಾನಕ್ಕೆ ತಮ್ಮ ಎರಡು ಅನಿಸಿಕೆಯ ಮಾತುಗಳನ್ನು ಆಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. And what Krishna himself has said, which came out of his lotus lips at the most difficult time on the battlefront, to a man who was otherwise a great warrior, who had totally surrendered and found that he couldn't even lift his Gandiva, and his words, his lotus, which came out of his lotus lips, made him fight for the righteous cause and win the war. That is Bhagavad Gita. And I am a visitor to the holy temple here every time. And I had the privilege, because somebody was showing me around as the ex-Home Secretary. He told me, Holiness is here in Gita Bhavan, would you like to come and meet him? I said, why not? I must pay my respect to him. So somebody who is one of his employees only took me, and the Holiness, though it was a big queue, he was kind enough to call me and ask me, where are you from? What are you doing? On the, because we don't have much worldly liabilities left, on the advice of my wife, we had mailed a golden Bhagavatam, which is at the birthplace of Krishna, and a golden Srimad Ramayana at the Ayodhya temple.
So when I mentioned all this to Holiness, he was very happy. And he said, first you should write Gita, collect one book, and call somebody and got me a book. And then he said, when you're doing all this, if you can, try and do a golden Gita. So because I couldn't commit like that, and having surrendered to God whatever little I had earned, even after retirement, up to retirement, I said, okay, let me think. My two friends, he and Singhal, had all come with me. They told me, sir, there must be millions of rich people who must be coming to the Holiness as well as to visit the temple. And in your first meeting, if Swamiji has chosen you, it is Krishna who has chosen you through his lotus-like lips, and you should do it. Then also, like a moork, which many of us are, I kept quiet. Then I found, though I got busy with several other official engagements, though I still, even though I'm a retired officer, I'm in quite a few companies and board and as an advisor, I had forgotten about this. But about 45, 70, 60 days back, as the Holiness explained in your own language, I got a shock when I found a registered parcel with the prasad and a certificate that hereby we certify that you have written golden Bhagavad Gita, not golden, you written Bhagavad Gita, and for this is the certificate, and a book was enclosed. I can't even write one word in Kannada. Somebody has written it in Kannada, and in the end, in Kannada, he has written my name, my designation as a retired Home Secretary, my address, and translated it also for me in English. So I said, who is this man? I don't know anybody. And the person who accompanied me showing around and suggested to meet the Holiness, I don't think he's so literate. He has not done it, and he didn't understand what Holiness told me also, because he didn't come with me. He only showed me the building and near the hall where the Holiness I can meet. So my wife immediately said, this is because you had forgotten what Holiness told you. First, you didn't write. Second, whatever Holiness requested you, why don't you do this? That also you forgot. We will order it today. Otherwise, it is not good omen for us. So I immediately ordered, and the product of that, and I am also grateful, I must thank Mr. The administrator, Mr. Ratesh Tantri ji, who, when I said I am going to do this, he has been most kind in reminding me, in checking the progress, and he told me it must be completed before 17 January. So anyway, I said it will be completed, and it will be done when the Holiness is there in this mutt as the chief. And today, that holy day has arrived, for which I am ever grateful to the Swamiji here and to Lord Krishna that he chose among the billions of his creations this small man to do this holy work for him. It's a great privilege and bhagyam for me and my wife, and it's a great privilege that what Krishna has given, and with that only what we have made, for which it is the greatness of the Holiness that is honoring me. I don't deserve all this. All the same, I am very much impressed with the devotion with which people are writing Bhagavad Gita, and I think I see thousands of books coming here, and people are still collecting books. It's a great movement, and I am sure this movement will continue with the help of the Holinesses all over the world.